ಇವತ್ತಿನ ವಿಡಿಯೋದಲ್ಲಿ ಮನೇನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಈಸಿ ಟಿಪ್ಸ್ನ ಹೇಳ್ತೀನಿ. ನಾವು ಮಾಡ್ತಾ ಇರ್ತೀವಿ, ಬಟ್ ಗೊತ್ತಿಲ್ಲದೇನೋ ಕೆಲವು ತಪ್ಪುಗಳನ್ನ ಮಾಡ್ತಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಮತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ಸ್ದು ಕೆಲವು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೋಡಿ. ಕರೆಂಟ್ ಬೇರೆ ಹೊರಟೋಯ್ತು, ಹಸ್ಬೆಂಡ್ ಬೇರೆ ಇಮಿಡಿಯೇಟಾಗಿ ಕೆಲಸಕ್ಕೆ ಹೋಗಬೇಕಿತ್ತು. ಅದಕ್ಕೆ ಬೇಗನೆ ಕೇಕ್ ಕಟ್ ಮಾಡಿಬಿಟ್ರಿ. ಸ್ವಲ್ಪ ಕತ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕರೆಂಟ್ ಬೇರೆ ಇರಲಿಲ್ವಲ್ಲ, ಅದಕ್ಕೆ ಇದು ನನ್ನ ಮಗಳಿಗೆ ಅಂತ ಒಂದು ಲಂಗ ಬ್ಲೌಸ್ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಅವಳು ಸಿಂಗರ್, ಅಂದರೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳಲ್ವ ಅಪ್ಪನ ಜೊತೆ. ಅಪ್ಪನೇ ಹೇಳ್ಕೊಡ್ತಿರ್ತಾರೆ, ನಮ್ಮ ಹಸ್ಬೆಂಡೇ ಹೇಳ್ಕೊಡ್ತಾ ಇರ್ತಾರೆ. ಆಗಾಗ ಮ್ಯೂಸಿಕಲ್ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರ್ತಾಳೆ. ನಾನು ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ನನಗಿದು ಇಷ್ಟ ಆಯಿತು. ಲಂಗ ಬ್ಲೌಸ್ ಥರ, ಲಂಗ ದಾವಣಿ ಥರ ಇದು ನನಗೇನೋ ತುಂಬ ಇಷ್ಟ ಆಯಿತು. ಇದನ್ನು ಕ್ಲಾಸಿಕಲ್ ಪ್ರೋಗ್ರಾಮ್ಗೆಲ್ಲ ಹಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಬಿಟ್ಟೆ. ಇದಕ್ಕೆ ನಾನು 1600 ಕೊಟ್ಟೆ. ಅವರು ಅದ್ರ ಮೇಲೆ 2350 ಇದೆ. ಸ್ವಲ್ಪ ನಾನು ಬಾರ್ಗೇನೆಲ್ಲ ಮಾಡ್ತೀನಿ, ನನಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ರೇಟ್ ಎಲ್ಲ ಎಷ್ಟಿರುತ್ತೆ ಅಂತ. ಅದಕ್ಕೆ 1600 ಕೊಟ್ಟೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಬರ್ಡೇ ಸೆಲೆಬ್ರೇಷನ್ನು ಅರ್ಜೆಂಟಲ್ಲೇ ಆಗೋಯ್ತು. ಹಸ್ಬೆಂಡ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಡ್ಯೂಟಿ ಇತ್ತು, ಸೈಟ್ ಹತ್ರನೂ ಹೋಗಬೇಕಿತ್ತು. ಸಂಪಿಗೆ ನಲ್ಲಿ ಹಾಕಿಸ್ಬೇಕಿತ್ತು, ಆಯಿತಾ, ಅಲ್ಲೂ ಮಾಡಿಸ್ಬೇಕಿತ್ತು. ಮತ್ತು ಇಮಿಡಿಯೇಟಾಗಿ ಬಂದು ಆಫೀಸಲ್ಲೂ ಕೆಲಸ ಇತ್ತು. ಸ್ವಲ್ಪ ಅರ್ಜೆಂಟ್ ಇದ್ದರು, ಬಟ್ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ನನಗೆ ಒಂದು ಗಿಫ್ಟ್ ತಂದು ಕೊಟ್ಟರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಕೇಕ್ ಕೂಡ ತಂದು, ಸ್ವಲ್ಪ ಚಿಪ್ಸು, ಮಿಕ್ಸ್ಚರು, ಅದನ್ನೆಲ್ಲ ನಿಪ್ಪಟ್ಟು ಅದನ್ನೆಲ್ಲ ತಂದಿದ್ದರು. ಹೇಗೋ ಬರ್ಡೇ ಸೆಲೆಬ್ರೇಷನ್ ಆಗೋಯ್ತು. ನನಗಂತೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ ಇಷ್ಟನೇ ಆಗಲ್ಲ. ಮಕ್ಕಳಿಗಿನ್ನ ಖುಷಿಯಿಂದ ಮಾಡ್ತೀನಿ. ಮಕ್ಕಳ ಸೆಲೆಬ್ರೇಷನ್ಸ್ ಅಂದರೆ ತುಂಬ ಖುಷಿಯಾಗಿ ಮಾಡ್ತೀನಿ. ಬಟ್ ನನಗೇನೋ ಇಷ್ಟನೇ ಆಗಲ್ಲ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ. ಬಟ್ ಹಸ್ಬೆಂಡು ಮಾಡ್ತಿರ್ತಾರೆ, ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇವತ್ತಿನ ಬ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಕೆಲವು ಟಿಪ್ಸ್ನ ಹೇಳ್ತೀನಿ ಅಂತ. ಫಸ್ಟ್ ಬಂದು ನಾವು ಆ್ಯಕ್ಟಿವ್ ಆಗಿರಬೇಕು ಫ್ರೆಂಡ್ಸ್. ನಾವು ಲೇಸಿಯಾಗಿದ್ಬಿಟ್ರೆ ಅಂತೂ ಯಾವ ಕೆಲಸನೂ ಆಗಲ್ಲ, ಅದು ಗೊತ್ತಿರೋಂಥ ವಿಷಯನೇ. ನೆಕ್ಸ್ಟ್ ಬಂದು ನಾವು ಕ್ಲೀನ್ಲಿನೆಸ್ನ ಇಷ್ಟಪಡಬೇಕು. ನಾವು ಇಷ್ಟಪಟ್ಟು ಮಾಡ್ತೀವಿ ಅಂದರೆ ಅದು ಖುಷಿಯಾಗಿ ಮಾಡ್ತೀವಿ. ಆಮೇಲೆ ಬೇಜಾರಿಲ್ದಂಗೆ, ಸುಸ್ತಾಗ್ದಂಗೆ ಮಾಡ್ತಾಯಿರ್ತೀವಿ. ನಾವು ನೀಟ್ನೆಸ್ನ, ಕ್ಲೀನ್ಲಿನೆಸ್ನ ಇಷ್ಟಪಡಬೇಕು. ಇವೆರಡೂ ಇಷ್ಟಪಟ್ಬಿಟ್ರೆ, ಆ್ಯಕ್ಟಿವ್ ಆಗಿದ್ದು ನೀಟ್ನೆಸ್ನ ಇಷ್ಟಪಟ್ಬಿಟ್ರೆ ಆಟೋಮ್ಯಾಟಿಕಲಿ ಎನರ್ಜಿ ಅನ್ನೋದು ಬಂದ್ಬಿಡುತ್ತೆ. ಈ ಮೂರು ಇಂಪಾರ್ಟೆಂಟು, ಈ ಬೇಸಿಕ್ಕು ಇವು ಮೂರು. ನಾವು ಆ್ಯಕ್ಟಿವ್ ಆಗಿರಬೇಕು, ನಾವು ಕ್ಲೀನ್ಲಿನೆಸ್ನ ಇಷ್ಟಪಡಬೇಕು, ಮತ್ತು ಇವೆರಡು ಕರೆಕ್ಟಾಗಿದ್ದರೆ ನಾವು ಎನರ್ಜಿಯಿಂದ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಬಂದು ಎರಡೇ ಥಿಂಗ್ಸ್ ನೀವು ಮನೇಲಿ ಮೇಂಟೈನ್ ಮಾಡಬೇಕು, ಮನೆಯೆಲ್ಲ ನೀಟಾಗಿದ್ಬಿಡುತ್ತೆ. ನೀವು ಅಗ್ರಿ ಮಾಡ್ತಿರೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಎರಡು ಥಿಂಗ್ಸ್ ಅಂದರೆ, ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ, ಮನೆಯಲ್ಲಿ ಬಟ್ಟೆನ. ಇವೆರಡನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮನೇಲಿ ಮಕ್ಕಳಿದ್ದಾರೆ ಅಂದರೆ ಕ್ಲೀನಾಗಿರೋದು ತುಂಬಾ ರೇರು. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ. ಮಕ್ಕಳಿಲ್ಲ ಅಂದರೆ ಆದಷ್ಟು ಹೆಂಗೆ ಕ್ಲೀನ್ ಮಾಡೋದು ಅಂದರೆ, ಯಾವಾಗಲೂ ಮನೆಯಲ್ಲಿ ನೀಟಾಗಿ ಕಸ ಗುಡಿಸಿ ಇಟ್ಟಿರಬೇಕು. ಫಸ್ಟ್ ಪಾಯಿಂಟ್ ಅದು. ಮನೇಲಿ ಧೂಳಿದೆ ಮತ್ತು ಮೂಲೆಲ್ಲ ಧೂಳಿದೆ ಅಂದರೆ ಅದನ್ನು ಮೇಂಟೈನ್ ಮಾಡೋಕ್ಕಿರಬಾರ್ದು. ಇದನ್ನು ನೀಟಾಗಿ ಫಾಲೋ ಮಾಡ್ತಾ ಇರಬೇಕು. ದಿನಕ್ಕೊಂದು 2-3 ಸತಿ ಆದರೂ ಕಸ ಗುಡಿಸ್ತಾನೆ ಇರಬೇಕು. ಮನೆಯಲ್ಲಿ ಅಂದರೆ ನೆಲದ ಮೇಲೆ ಕಸಗಳು ಇರಬಾರ್ದು. ಏನೋ ಒಂದು ತರಕಾರಿ ಏನೋ ಹೆಚ್ಚಿರ್ತೀವಿ, ಹಾಲಲ್ಲೇ ಏನೋ ಮಾಡಿರ್ತೀವಿ, ಅಥವಾ ಏನೋ ಒಂದು ಮಾಡಿರ್ತೀವಿ ಅಂದರೆ ಅದನ್ನು ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಬಂದು ಕಿಚನ್ನ ಯಾವಾಗಲೂ ಹೆಂಗೆ ನೀಟಾಗಿ ಇಟ್ಕೋಬೇಕು ಅಂದರೆ, ನಾವೇನಾದರೂ ತರಕಾರಿ ಕಟ್ ಮಾಡ್ತೀವಿ ಅಂದರೆ ಒಂದು ಪ್ಲೇಟಲ್ಲೇ ಕಟ್ ಮಾಡ್ಕೊಳ್ಳೋವಂಥದ್ದು. ಒನ್ಸ್ ಇನ್ ಎ ವೈಲ್ ಅರ್ಜೆಂಟಾಗಿ ನಾನು ಶೆಲ್ಫ್ ಮೇಲೆಲ್ಲ ಕಟ್ ಮಾಡ್ಕೊಳ್ತೀನಿ. ಬಟ್ ನಾನು ನೀಟಾಗಿ ಸ್ವಲ್ಪ ಪುರ್ಸೊತ್ತಿಂದ ಮಾಡ್ತಾಯಿದ್ದೀನಿ ಅಂದರೆ ಪ್ಲೇಟಲ್ಲೇ ಕಟ್ ಮಾಡ್ಕೊಳ್ತೀನಿ, ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಆಗ ನಮಗೆ ಕ್ಲೀನ್ ಮಾಡಬೇಕು ಅಂತ ತಪ್ತಾ ಇರುತ್ತೆ. ನೆಕ್ಸ್ಟ್ ಕಿಚನಾಗಿ ಕ್ಲೀನಾಗಿಡಬೇಕು ಅಂದರೆ ಗ್ಯಾಸ್ ಸ್ಟವ್ ಏನಾದರೂ ಚೆಲ್ತು ಅಂದರೆ ಪಕ್ಕದಲ್ಲೇ ಒಂದು ಬಟ್ಟೆನ ಇಟ್ಕೊಂಡು ನೀಟಾಗಿ ಒರೆಸ್ಕೊಳ್ಳೋವಂಥದ್ದು. ಈ ರೀತಿ ಕಿಚನ್ನ ಆಗಿಂದಾಗಲೇ ಮೇಂಟೈನ್ ಮಾಡ್ತಾ ಇರೋಂಥದ್ದು. ಶೆಲ್ಫ್ನ ನೀಟಾಗಿ ಒರೆಸ್ತಾ ಇರೋದು. ಸ್ವಲ್ಪನೇ ಕೆಲಸಗಳಾಗ್ತಾ ಇದ್ದರೆ ಸ್ವಲ್ಪ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳು ಬಂದಿದ ತಕ್ಷಣವೇ ಅದನ್ನು ತೊಳೆದು ಬಿಡುವಂಥದ್ದು. ಆಮೇಲೆ ಸಣ್ಣ ಪುಟ್ಟದೆಲ್ಲ ಸೋಪ್ ಹಾಕಿ ತೊಳಿಬೇಕು ಅಂತ ಏನಿಲ್ಲ. ಈಗ ಏನಾದರೂ ಚಾಪಿಂಗ್ ಬೋರ್ಡ್ಸ್ ಯೂಸ್ ಮಾಡಿರ್ತೀವಿ, ಅದನ್ನು ನೀರಲ್ಲಿ ಹಾಕಿ ತೊಳೆದುಬಿಟ್ರೆ ಸಾಕು. ಕೆಲವು ಸತಿ ತುಂಬ ಏನಾದರೂ ಗಲೀಜಾಗಿದೆ ಅಂದರೆ ಎಲ್ಲ ಸೋಪೆಲ್ಲ ಹಾಕಿ ತೊಳಿಬೇಕು. ಮತ್ತು ನೈಫು ಅದನ್ನೆಲ್ಲ ನೀರಲ್ಲಿ ಹಾಕಿ ತೊಳೆದ್ರೆ ಸಾಕು. ಅದೆಲ್ಲ ಬಂದು ಮಿಕ್ಸಿ ಜಾರು ಆಗಿಂದಾಗಿದ್ರೆ ತೊಳೆದ್ರೆ ಅದರದ್ದು ಲೈಫ್ನೂ ಚೆನ್ನಾಗಿರುತ್ತೆ, ಆಮೇಲೆ ಕ್ಲೀನಾಗೂ ಕಾಣ್ತಾ ಇರುತ್ತೆ. ಕಿಚನಲ್ಲಿ
ತುಂಬ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂದರೆ ಸಿಂಕಲ್ಲಿ ಪಾತ್ರೆಗಳಿರಬಾರ್ದು. ಮೇಯ್ನಾಗಿ ಅದೇನೆ. ಒಂದು ನಮಗೆ ಫ್ರಸ್ಟ್ರೇಷನ್ ಆಗುತ್ತೆ. ಇನ್ನೊಂದು ಅಯ್ಯೋ ಇಷ್ಟೊಂದು ಪಾತ್ರೆಗಳು ಇಟ್ಕೊಂಡಿದ್ದಾರಲ್ಲ, ಯಾರಾದರೂ ಬಂದು ನೋಡಿದ್ರೂ ಚೆನ್ನಾಗಾಗಲ್ಲ. ಸೊ ಅದಕ್ಕೇ ಆಗಿಂದಾಗಲೇ ಸ್ವಲ್ಪನೇ ಪಾತ್ರೆಗಳು ಬೀಳ್ತಾ ಇದ್ದಾವೆ ಅಂದರೆ ಆಗಿಂದಾಗಲೇ ತೊಳ್ಕೊಂಬಿಡ್ಬೇಕು. ಇದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನೇನು ಮಾಡ್ತೀನಿ ಅಂದರೆ ಒಳ್ಳೆ ಫ್ರೇಗ್ರೆನ್ಸ್ ಇರುವಂಥ ಸೋಪಿನ ಲಿಕ್ವಿಡ್ ಇರ್ಬೋದು, ಅದನ್ನು ಯೂಸ್ ಮಾಡ್ತೀನಿ. ಒಂದು ಸತಿ ಪ್ರಿಲ್ ತಂದ್ಕೊತೀನಿ, ಒಂದು ಸತಿ ವಿಮ್ ಲಿಕ್ವಿಡ್ ತೊಗೋತೀನಿ, ಇನ್ನೊಂದು ಸತಿ ಈಗ ಜಿಫ್ಫಿ ಅನ್ನೋದು ತೊಗೊತಾ ಇರ್ತೀನಿ. ಚೇಂಜ್ ಮಾಡ್ತಾ ಇರ್ತೀನಿ. ಆಗ ಸ್ವಲ್ಪ ನನಗೆ ಪಾತ್ರೆ ತೊಳಿಬೇಕು ಅಂತ ಮೂಡ್ ಬರ್ತಾ ಇರುತ್ತೆ. ಈಗೇನಾದರೂ ಗ್ರಾಸರೀಸ್ ತರ್ತೀರಾ, ಅಕ್ಕಿ ಬೇಳೆ ಅಂಥದ್ದೆಲ್ಲ ತರ್ತೀರಾ ಅಂದರೆ ಇಮಿಡಿಯೇಟಾಗಿ ಫಿಲ್ ಮಾಡೋ ಬದಲು ಹಳೇದು ಖಾಲಿ ಆಗಿಬಿಟ್ಟಿದ್ರೆ ಆ ಬಾಕ್ಸ್ನ ವಾಶ್ ಮಾಡಿ ಎತ್ತಿಟ್ಟು ಡ್ರೈ ಮಾಡಿ ಆಮೇಲೆ ಫಿಲ್ ಮಾಡೋದ್ರಿಂದ ನಮಗೆ ಡೀಪ್ ಕ್ಲೀನಿಂಗ್ ಅನ್ನೋದು ತಪ್ಪುತ್ತೆ. ಆಯಿತಾ? ನೆಕ್ಸ್ಟ್ ಇದು 5th ಪಾಯಿಂಟು. ಸೊ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಜಸ್ಟ್ ಮೇಲ್ಮೇಲೆ ಮಾಡ್ಕೊಂಬಿಟ್ರೂ ಆಗುತ್ತೆ. ಯಾಕೆಂದರೆ ನಾವು ರೊಟೀನಾಗಿ ಡೈಲಿ ಬೇಸಿಸ್ ಮೇಲೇ ಡಬ್ಬಗಳನ್ನ ತೊಳ್ಕೊಳ್ಳೋವಂಥದ್ದು. ಇದನ್ನೆಲ್ಲ ಮಾಡ್ತಾಯಿದ್ರೆ ಡೈಲಿ 1 ಡಬ್ಬ ಅಥವಾ 2 ಡಬ್ಬ, ನಾನು ಯೂಶ್ವಲಿ ಹಂಗೆ ಮಾಡ್ತೀನಿ. ದಿನಕ್ಕೆ ಒಂದೇ ಒಂದು ತುಂಬ ಜಿಡ್ಡಾಗಿದೆ ಅಂದರೆ ಒಂದೇ ಒಂದು ಡಬ್ಬ, ಅರ್ಜೆಂಟಲ್ಲಿ ಇರ್ತೀನಲ್ಲ, ವರ್ಕಿಗೆ ಹೋಗಬೇಕು ಅಂತ ದಿನಕ್ಕೆ ಒಂದೇ ಒಂದು ಡಬ್ಬ ಖಾಲಿ ಮಾಡಿಬಿಡ್ತೀನಿ. ಅಂದರೆ ಯಾವುದಾದ್ರೂ ಒಂದು ಪೇಪರ್ಗೆ ಅಥವಾ ಕವರಿಗೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಅದರಲ್ಲಿ ಆಮೇಲೆ ತುಂಬಿಸಿಟ್ಟಿರ್ತೀನಿ. ದಿನಕ್ಕೆ ಒಂದೇ ಡಬ್ಬ. ಆಯಿತಾ? ಆಲ್ಮೋಸ್ಟ್ ಎಷ್ಟು ಡಬ್ಬ, ಒಂದು 30-40 ಡಬ್ಬ ಇರುತ್ತೆ. ಕೆಲವು ಸತಿ ಚಿಕ್ಕದಿದೆ ಅಂದರೆ 3-4 ಡಬ್ಬ ತೊಳೆದ್ಬಿಡ್ತೀನಿ. ಒಂದು ವಾರ 15 ದಿನಕ್ಕೆಲ್ಲ ಎಲ್ಲ ಡಬ್ಬಗಳನ್ನ ಖಾಲಿ ಮಾಡಿಬಿಡ್ತೀನಿ. ಅಂದರೆ ನೀಟಾಗಿ ತೊಳೆದ್ಬಿಟ್ಟಿರ್ತೀನಿ. ಮತ್ತು ಇನ್ನೊಂದು 10 ದಿನ ಏನೂ ಮಾಡೋಕ್ಕೆ ಹೋಗಲ್ಲ. ಮತ್ತು 15 ದಿನಕ್ಕೆ ಹಾಗೆ ಮಾಡ್ಕೊಳ್ತೀನಿ. ದಿನಕ್ಕೆ ಎಷ್ಟೊಂದು ಪಾತ್ರೆಗಳನ್ನ ತೊಳಿತೀವಿ. ಕೆಲವು ಬಾಟಲ್ಸು, ಕೆಲವು ಬಾಕ್ಸ್ಗಳನ್ನ ತೊಳ್ಕೊಂಬಿಟ್ರೆ ಹಾಗಿಂದಂಗೆ ಕೆಲಸಗಳನ್ನ ಮುಗೋಗುತ್ತೆ. ಮತ್ತು ವೆಜಿಟೇಬಲ್ಸ್ ತರ್ತೀವಿ ಅಂದರೆ ನೀಟಾಗಿ ತೊಳೆದು ಫ್ರಿಜ್ಜಲ್ಲಿ ಎತ್ತಿಡೋದ್ರಿಂದ, ಆಗಿಂದಾಗೆ ಕೆಲಸ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಸೊಪ್ಪು ತಂದು ಬಿಡಿಸಿಡೋದ್ರಿಂದ, ಇವೆಲ್ಲನೂ ಫ್ರಿಜ್ಜು ಅಷ್ಟೇ. ಫ್ರಿಜ್ಜನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋತೀವೋ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಬೇಕಾಗಿಲ್ಲ. ಕರೆಕ್ಟಾ? ತಂದು ಹಾಗೆ ವೆಜಿಟೇಬಲ್ಸ್ನ ಇಡೋ ಬದಲು ಸ್ವಲ್ಪ ತೊಳೆದು ಉಪ್ಪು ನೀರಲ್ಲಿ ಅಥವಾ ಹುಣ್ಸೆಹಣ್ಣು ನೀರಲ್ಲಿ ಆಮೇಲೆ ಲೆಮನ್ ಹಾಕಿ ತೊಳೆದು ಆಮೇಲೆ ಡ್ರೈ ಮಾಡಿ ಎತ್ತಿಟ್ಬಿಟ್ರೆ ಅದೊಂದು ಕೆಲಸ ಮುಗೀತು. ಮನೆ ಅನ್ನೋದು ನೀಟಾಗಿರುತ್ತೆ. ಆಮೇಲೆ ವೆಸಲ್ಸು ಯಾವ್ದಾದ್ರು ಅನ್ನೆಸೆಸರಿ ಏನಾದರೂ ಇದೆ, ಪಾತ್ರೆಗಳು ಹಳೇದೇನೋ ಕುಕ್ಕರ್ ಇದೆ ಯೂಸ್ ಮಾಡ್ತಾ ಇಲ್ಲ, ಹಳೇದೇನೋ ಬಟ್ಟೆ ಇದೆ ಯೂಸ್ ಮಾಡ್ತಾ ಇಲ್ಲ, ಡಿಕ್ಲಟರ್ ಮಾಡ್ತಾ ಇರಬೇಕು. ಮನೇಲಿ ಗಲೀಜು ಇದ್ದಷ್ಟು ಮೇಂಟೆನೆನ್ಸ್ ಜಾಸ್ತಿ. ಸೊ ಯಾವುದೋ ಒಂದು ಆಬ್ಜೆಕ್ಟ್ಸ್ನ ಯೂಸೇ ಮಾಡ್ತಿಲ್ಲ, ತುಂಬ ಸಾಮಾನುಗಳನ್ನ ಯೂಸೇ ಮಾಡ್ತಿಲ್ಲ ಅಂದರೆ ಅದನ್ನು ತೆಗೆದು ಯಾರಿಗಾನ ಕೊಡುವಂಥದ್ದು ಅಥವಾ ತೆಗೆದು ಅಟ್ಟ ಏನಾದರೂ ಇದ್ದರೆ ಹಾಕ್ಬಿಡೋಂಥದ್ದು ಬೆಟರ್. ಮನೆಯಿಂದನೇ ತೆಗೆದ್ರೆ ಒಂಥರ ಪಾಸಿಟಿವಿಟಿನೂ ಇರುತ್ತೆ. ನಮಗೆ ಕೆಲಸ ಎಷ್ಟು ತಪ್ಪುತ್ತೆ ನೋಡಿ. ಏನೋ ಒಂದು ಶೋಕೇಶು ಅಂದ್ಕೊಳ್ತೀವಿ, ಶೋಕೇಶಲ್ಲಿ ಅಷ್ಟೊಂದು ಐಟಮ್ಸ್ ಇರುತ್ತೆ, ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗೋಗುತ್ತೆ. ಸೊ ಆದ್ದರಿಂದ ನಾವು ತೊಗೊಳ್ಳೋಬೇಕಾದ್ರೆ ನಾವು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ ಐಟಮ್ಸನ್ನೇ ತೊಗೊಂಬಿಟ್ರೆ ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಮನೆ ನೀಟಾಗಿದ್ದರೆ ಎಷ್ಟು ಮನಸ್ಸು ನೆಮ್ಮದಿಯಾಗಿರುತ್ತೆ, ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಇಲ್ಲಾಂದರೆ ಏನೋ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ನನಗಂತೂ ಏನೋ ಒಂಥರ ಕೋಪನೂ ಬರ್ತಾ ಇರುತ್ತೆ. ಅದಕ್ಕೆ ನಾನು ಫಸ್ಟು ಮನೇನ ನೀಟ್ ಮಾಡ್ಕೊಂಬಿಡ್ತೀನಿ. ಬೇಜಾರಾಗ್ತಾಯಿದೆ, ಏನೋ ಒಂಥರ ಆಗ್ತಾಯಿದೆ ಅಂದರೆ ಮನೆ ನೀಟಾಗಿ ಮಾಡ್ಕೊಂಬಿಟ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತೆ ಅಲ್ವಾ? ನೆಕ್ಸ್ಟ್ ಬಂದು ಏನಾದರೂ ವಾಷಿಂಗ್ ಮಿಷಿನ್ನಲ್ಲಿ ಲೋಡ್ ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಒಂದೇ ಸತಿಗೆ 3-4 ದಿನದ್ದು ಹಾಕೋ ಬದಲು 2 ದಿನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಡ್ರೈ ಮಾಡಿಕೊಂಡು ಮಡ್ಚಿಟ್ಕೊಂಬಿಟ್ರೆ ಅಂತೂ ಇದು ಪಾತ್ರೆದು ಮತ್ತು ಬಟ್ಟೆದೆ ಮೇನ್ ಬರೋದು ಇವೆರಡೇ. ಇದನ್ನು ಮೇಂಟೈನ್ ಮಾಡ್ಕೊಂಬಿಟ್ರೆ ಎಲ್ಲ ಅದಕ್ಕೆ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಡೈಲಿ ಬಟ್ಟೆಗಳು ಬರ್ತಾನೆ ಇರುತ್ತೆ, ನಾವು ಸ್ನಾನ ಮಾಡ್ತಾ ಇರ್ತೀವಿ, ಒಗೆಯೋಕ್ಕೆ ಹಾಕ್ತಾನೆ ಇರ್ತೀವಿ, ನೆಕ್ಸ್ಟು ಪಾತ್ರೆಗಳು ಊಟ ಮಾಡ್ತಾನೆ ಇರ್ತೀವಿ, ಹಾಕ್ತಾ ಇರ್ತೀವಿ. ಬೇರೆದೆಲ್ಲ ಹೆಂಗೋ ಮೇಂಟೈನ್ ಆಗುತ್ತೆ. ಸೊ ಇವೆರಡು ಮೇಂಟೈನ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಎಲ್ಲ ನೀಟಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 9th ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಬೆಡ್. ಎದ್ದಿದ ತಕ್ಷಣ ಎಲ್ಲರಿಗೂ ಹೇಳ್ಬಿಡ್ಬೇಕು, ಬೆಡ್ಶೀಟ್ನ ಮಡಚಿಡಿ. ಮಕ್ಕಳು ಚಿಕ್ಕವರಿದ್ದಾರೆ ಅಂದರೆ ನಾವೇ ಬೆಡ್ಶೀಟ್ನ ನೀಟಾಗಿ ಮಡಚಿಡ್ಬೇಕು. ಮತ್ತು ವಾರಕ್ಕೊಂದು ಸತಿ ಪಿಲ್ಲೋ ಕವರು ಅಥವಾ ತುಂಬ ಗಲೀಜಾಗಿದೆ ಅಂದರೆ 3-4 ದಿನಕ್ಕೆ ಒಂದು ಸತಿ ಪಿಲ್ಲೋ ಕವರ್ಸು, ಬೆಡ್ಶೀಟ್ಸು ಎಲ್ಲ ತೆಗೆದು ಚೇಂಜ್ ಮಾಡ್ತಾಯಿದ್ರೆ ಅದು ಅನ್ನೋದು ನೀಟಾಗಿ ಮೇಂಟೈನ್ ಆಗುತ್ತೆ. ನಮಗೆ ಸಾಕಾಗಿ ಬಂದಿದ್ದಾಗ ಅಥವಾ ಕಿಚನಲ್ಲಿ ಸಾಕಾಗಿ ಕೆಲಸ ಮಾಡಿ ಹೋದಾಗ ಒಂದೊಳ್ಳೆ ಬೆಡ್ ನೋಡಿದ್ರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ವಾ? ಸೊ ಬೆಡ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ
ಸೊ ನೋಡ್ತಾ ಇರ್ಬೋದು ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಒಂಥರ ಅರ್ಜೆಂಟಲ್ಲೇ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಟ್ ಖುಷಿಯಾಯಿತು ಹಸ್ಬೆಂಡ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಎಕ್ಸ್ಪೆಕ್ಟ್ ಮಾಡದೇ ಇದ್ದರೆ ಖುಷಿ ಜಾಸ್ತಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ ಅವ್ರು ಯಾವ ಡ್ರೆಸ್ ತಂದಿದ್ದಾರೆ ಅಂತ. ಅದೇ ಡ್ರೆಸ್ ಹಾಕ್ಕೊಂಡು ನಾನು ಕೇಕ್ ಕಟ್ ಮಾಡಿದ್ದು. ಕ್ಲೋಸಾಗಿ ತೋರಿಸ್ತೀನಿ ಹೆಂಗಿದೆ ಡ್ರೆಸ್ಸು ಅಂತ. ತುಂಬ ಚೆನ್ನಾಗಿತ್ತು, ಕರೆಕ್ಟ್ ಫಿಟ್ಟಿಂಗ್ ಅಂತಲೇ ಹೇಳ್ಬೋದು. ಹಸ್ಬೆಂಡ್ಗಳಿಗೆ ಫಿಟ್ಟಿಂಗೇ ಗೊತ್ತಾಗಲ್ಲ, ಬಟ್ ಈ ಸರಿ ಅಂತೂ ತುಂಬ ಚೆನ್ನಾಗಿ ತಂದಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ನನಗೆ ಮೂಡೇ ಇಲ್ಲ ಅಡುಗೆ ಮಾಡೋಕ್ಕೆ. ಅಯ್ಯೋ ಹೆಂಗೋ ಏನೋ ಒಂದು ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡೋಣ, ಆಮೇಲೆ ಅದು ಚಿಪ್ಸು ಅದು ಇದು ಎಲ್ಲ ತಂದುಬಿಟ್ಟಿದ್ರಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಈಗ ಮಾಡ್ತಾಯಿದ್ದೀನಿ. ಅಮ್ಮ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ನನಗಂತೂ ಕೂತ್ಕೊಂಡು ಮಾತಾಡ್ತಾನೇ ಇರಬೇಕು ಅನಿಸ್ತಾಯಿತ್ತು, ಮೂಡೇ ಇಲ್ಲ. ಯಾರಾದರೂ ನೆಂಟರು ಬಂದುಬಿಟ್ರೆ ಅಂತೂ ನನಗೆ ಕೂತ್ಕೊಂಡು ಮಾತಾಡೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ. ಬಟ್ ಅದಾಗಲ್ವಲ್ಲ, ನಾವು ಮಾಡಲೇಬೇಕು. ಅವ್ರು ಬಂದಿರೋರ್ಗೂ ಪಾಪ ಉಪವಾಸ ಅಂತೂ ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೇಳಿದ್ನಲ್ಲ, ಬೆಡ್ನ ನೀಟಾಗಿ ಮಾಡಿಬಿಟ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ 10th ಟಿಪ್ ಏನು ಅಂದರೆ 30 ಮಿನಿಟ್ಸು ನಾನು ಒಂದೊಂದು ಕಾರ್ನರ್ನ ಕ್ಲೀನ್ ಮಾಡ್ಕೋಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಬಿಡ್ಬೇಕು. ಇದಕ್ಕೆ ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು ಅಂತಲೇ ಹೇಳ್ತೀನಿ. ನಾನು ಹಾಗೆ ಎಲ್ಲ ಬರ್ಕೊಳ್ಳೋದು ನೀವು ನೋಡ್ತಾ ಇರ್ತೀರ. ನನಗೆ ತಲೆಯಲ್ಲಿ ಏನೂ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ, ಯಾಕೆಂದರೆ ತಲೆಯಲ್ಲಿ ಬೇರೆ ಇಂಪಾರ್ಟೆಂಟ್ ವಿಷಯಗಳನ್ನ ಇಟ್ಕೊಂಡೋಗ್ಬೇಕಾಗತ್ತೆ. ಇದು ಸಣ್ಣ ಪುಟ್ಟ ವಿಷಯಗಳನ್ನ ಅಂದರೆ ನಾನು ಒಂದು ಪೇಪರಲ್ಲಿ ಒಂದು ಬುಕ್ಕಲ್ಲಿ ನೀಟಾಗಿ ಬರ್ಕೊಂಬಿಟ್ರೆ ನಾನು ಫಾಲೋ ಮಾಡ್ಕೊಳ್ತಾ ಹೋಗ್ತೀನಿ. ಮಂಡೇ 30 ನಿಮಿಷ ನಾನೊಂದು ಶೋಕೇಸ್ನ ಕ್ಲೀನ್ ಮಾಡಬೇಕು. ಟ್ಯೂಸ್ಡೇ ನಾನು ಈ ಶೋಕೇಶು ಅಥವಾ ಈ ಬೆಡ್ರೂಮ್ದು ಈ ಕಾರ್ನರ್ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನಾನು ಯಾವಾಗ ಬಾತ್ರೂಮ್ ತೊಳಿಬೇಕು, ಯಾವಾಗ ಟಾಯ್ಲೆಟ್ ತೊಳಿಬೇಕು, ಯಾವ ಟೈಮಲ್ಲಿ ಆಲ್ಮೋಸ್ಟ್ ಡೈಲಿ ತಿಕ್ತಾನೆ ಇರ್ತೀನಿ ನಾನು ಬಾತ್ರೂಮು ಟಾಯ್ಲೆಟು ಎಲ್ಲ. ಸ್ನಾನ ಮಾಡೋಕ್ಕೆ ಮೊದಲು ಫಸ್ಟು ತಿಕ್ಬಿಟ್ಟೆ ನೀಟಾಗಿ ತೊಳೆದ್ಬಿಡ್ತೀನಿ. ಬಟ್ ಆದರೂ ಕೆಲವು ಸರ್ತಿ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಬಿಡ್ತೀನಿ. ಟೈಮ್ ಟೇಬಲ್ ಮಾಡ್ಕೊಂಬಿಟ್ರೆ ನಮಗೊಂಥರ ತಲೆಯಲ್ಲಿ ಎಲ್ಲ ಇದು ನೆನ್ಪಿಟ್ಕೋಬೇಕು ಅಂತಲ್ಲ, ಅದು ನೋಡ್ತೀವಿ, ಅದ್ರ ಪ್ರಕಾರ ಕೆಲಸ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಒಬ್ಬರೇ ಮಾಡೋಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತೊಗೊಂಡು ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೂ ಕಲಿಸ್ಬೇಕು ಮನೇಲಿ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ. ನಮಗೂ ಎಷ್ಟು ಪೇಷನ್ಸ್ ಇರುತ್ತೆ ಹೇಳಿ. ಚಿಕ್ಕ ಮಕ್ಕಳಿದ್ರೆ ಪಾಪ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ವಯಸ್ಸಿಗೆ ಬಂದಿದ್ದಾರೆ, ಒಂದು 12, 13, 15 ವರ್ಷ ಆಗಿದೆ ಅವ್ರಿಗೆ. ನನ್ನ ಚಿಕ್ಕ ಮಗಳಿಗಂತೂ ಏನೂ ಹೇಳೋಕ್ಕಾಗಲ್ಲ, ಅವಳು ಎಂಜಾಯ್ ಮಾಡೋ ಲೈಫು. ಬಟ್ ದೊಡ್ಡೋಳ್ಗಂತೂ ನಾನು ಹೇಳ್ತಾ ಇರ್ತೀನಿ, ನಿನ್ನ ಬಟ್ಟೆನ ನೀನೇ ಮಡ್ಚ್ಕೋ, ನೀಟಾಗಿ ಮೇಂಟೈನ್ ಮಾಡು ಅಂತ ಈಗಲಿಂದನೇ ಸ್ವಲ್ಪ ಕ್ಲೀನ್ಲಿನೆಸ್ ಅವ್ರಿಗೂ ಹೇಳ್ಕೊಂಬಂದರೆ ಅವರು ಡಿಸಿಪ್ಲಿನ್ ಆಗಿರ್ತಾರೆ. ನಮಗೂ ಬರ್ಡನನ್ನು ತಪ್ಪುತ್ತೆ. ನಾವು ನೀಟ್ ಮಾಡ್ಕೊಂಡು ಒಂದು ಕಡೆಯಿಂದ ಬರೋದು ಇನ್ನೊಂದು ಕಡೆಯಿಂದ ಹರಡ್ಕೊಂಡು ಬಂದರೆ ಎಷ್ಟು ಯಾರಿಗಂತ ಪೇಷನ್ಸ್ ಇರುತ್ತೆ ಅಲ್ವಾ, ನಮಗೂ ಬೇಜಾರಾಗಿ ಹೋಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ದು ಹೆಲ್ಪ್ ತೊಗೊಂಡು ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್ ಟಾರ್ಗೆಟ್ ಇಟ್ಕೋಬೇಕು, ನಾನು ಈ ಟೈಮ್ ಅಷ್ಟೊತ್ತಿಗೆ ಇದನ್ನು ಮುಗಿಸ್ಬಿಡ್ತೀನಿ, ಈ ಕೆಲಸನ ಮುಗಿಸ್ತೀನಿ. ನನಗೆ ಮೇನಾಗಿ ಏನು ಅಂದರೆ ಹಾಲು, ಈಗ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ವರಾಂಡ ಇದೆ, ಮುಂದೆ ಬಾಲ್ಕನಿ ಏನಾದ್ರು ವರಾಂಡ ಇದೆ, ಮುಂದೆ ಫಸ್ಟ್ ರೂಮ್ ಇದೆ, ಆಮೇಲೆ ಹಾಲ್ ಇದೆ ಅಂದರೆ ಇವೆರಡು ರೂಮ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಕೆಲವು ಸತಿ ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅಂದರೆ ಕ್ಲೋಸ್ ಇರೋರು ಮಾತ್ರ ಬೆಡ್ರೂಮ್ಸು ಅಲ್ಲಿಗೆ ಇಲ್ಲಿಗೆ ಬರ್ತಾರೆ, ಬಿಟ್ಟರೆ ಮೆಜಾರಿಟಿ ಬರೋದು ಹಾಲ್ ಅಲ್ವಾ. ಸೊ ನೀಟಾಗಿ ಮನೆ ಕಾಣಬೇಕು ಅಂದರೆ ಹಾಲ್ನ ಫಸ್ಟು ನಾನು ನೀಟ್ ಮಾಡಿಬಿಡ್ತೀನಿ. ಯಾವಾಗಲೂ ಯಾರೋ ಬರದೇ ಇರಲಿ, ನಾನು ಫಸ್ಟು ಹಾಲ್ ಅದ್ರ ಜಾಗಕ್ಕೆ ಇದೆಯಾ ಅಂತ. ಆಮೇಲೆ ಇನ್ನೊಂದು ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ನಾವು ಯಾವ ಜಾಗನ ಎಲ್ಲಿ ತೊಗೊಂಡಿರ್ತೀವಿ ಆ ಜಾಗನ ಆ ವಸ್ತುನ ಅಲ್ಲೇ ವಾಪಸ್ ಇಡಬೇಕು. ನಾವು ಅಂತಲ್ಲ, ಮನೆಯವ್ರಿಗೂ ನಾವು ಅದನ್ನೇ ಟ್ರೈನ್ ಮಾಡಬೇಕು. ನೀವೇನಾದ್ರು ಒಂದು ಸಿಸರ್ ತೊಗೊಂಡಿರ್ತೀರ, ಏನೋ ಒಂದು ತೊಗೊಂಡಿರ್ತೀರ ಅಂದರೆ ಆ ಜಾಗದಲ್ಲಿ ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಇಡಬೇಕು ಆ ವಸ್ತುನ. ಆಗ ನಾವು ಹುಡ್ಕೋದು ತಪ್ಪುತ್ತೆ, ಅದು ವಸ್ತು ಮಿಸ್ಪ್ಲೇಸ್ ಆಗೋದು ತಪ್ಪುತ್ತೆ. ಮನೆಯೂ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. 13 ಟಿಪ್ ಬಂದು ಮೇಂಟೈನ್ ಮಾಡ್ಕೋಬೇಕು. ಏನು ಅಂದರೆ ನಾನು ಮಧ್ಯೆ ನಂಬರ್ಸ್ ಎಗರಿಸ್ತಾ ಇದ್ದೀನಿ, ಟಿಪ್ಸ್ಗಳು ಜಾಸ್ತಿ ಕೊಡ್ತಾ ಇದ್ದೀನಿ. ಬಟ್ ನಾನು ನೋಡ್ದಂಗೆ ಆಲ್ಮೋಸ್ಟ್ ಒಂದು 20 ಟಿಪ್ಸ್ ಕೊಟ್ಟಿರ್ತೀನಿ. 17ಇಂದ ಇಂಪಾರ್ಟೆಂಟು ಇವೆರಡೇ, ಬಟ್ಟೆ, ಪಾತ್ರೆ. ಬಟ್ ಅದರಲ್ಲಿ ಸಬ್ ಟಾಪಿಕ್ಸ್ ಅರೌಂಡ್ 20 ಟಿಪ್ಸ್ ಕೊಟ್ಟಿದ್ದೀನಿ. ಇದನ್ನು ಮೇಂಟೈನ್ ಮಾಡ್ಕೊಂಬಿಟ್ರೆ ಮನೆ ಅನ್ನೋದು, ನಾನು ಪರ್ಸ್ನಲಿ ಇದು ಫಾಲೋ ಮಾಡ್ತಾಯಿದ್ದೀನಿ ಆಯಿತಾ. ಯಾಕೆಂದರೆ ಮನೆ ನೀಟಾಗಿ ಇಡಬೇಕು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಹೋಗುತ್ತೆ. ಅದ್ರ ಜೊತೆ ಅಡುಗೆ ಕೆಲಸ ಇನ್ನೊಂದು ಟಾಸ್ಕು. ಸೊ ಅದಕ್ಕೆ ಈ ಥರ ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ಈಸಿಯಾಗಿ ಮನೇನ ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ಮೇಂಟೈನ್ ಇಂಪಾರ್ಟೆಂಟು. ಮೇಂಟೈನ್ ಏನು ಗೊತ್ತಾ, ನೀವೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ, ಒಂದು ವಾರ ಒಂದು 10 ದಿನ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಅದನ್ನು ಮೇಂಟೈನ್ ಮಾಡೋದೇ ಇಂಪಾರ್ಟೆಂಟು. ಅದು ಆಗೋದೇ ಇಲ್ಲ, ಮತ್ತೆ ಗಲೀಜಾಗಿ ಹೋಗ್ತದೆ. ಮತ್ತೆ ನಾವು ರೊಟೀನ್, ನಾನು ಅದಕ್ಕೆ ಹೇಳಿದ್ದು 15 ದಿನ ಮಾಡಬೇಕು, ಒಂದು 5 ದಿನ ಬ್ರೇಕ್ ತೊಗೋಬೇಕು, ಮತ್ತು 15 ದಿನ ಕ್ಲೀನ್ ಮಾಡ್ತಾನೆ ಇರಬೇಕು. ಧೂಳು ತೆಗಿತಾ ಇರಬೇಕು ಒಂದೊಂದು ಮೂಲೆಯಲ್ಲಿ. ಆಮೇಲೆ ನಾವು ಈ ಪಾರ್ಟಲ್ಲಿ ನಾನು ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಒಂದು 10 ನಿಮಿಷ ಏನಾದರೂ ಬೇಜಾರಾಗಿದ್ದರೂ ಕೂಡ ಯಾವುದೋ ಒಂದು ಕಾರ್ನರ್ ತೊಗೊಂಡು ಕ್ಲೀನ್ ಮಾಡುವಂಥದ್ದು, ಕಿಟಕಿಗಳನ್ನ ಕ್ಲೀನ್ ಮಾಡುವಂಥದ್ದು, ಬಾಗಿಲನ್ನ ಎಲ್ಲ ನೀಟಾಗಿ ಒರೆಸುವಂಥದ್ದು, ಆಮೇಲೆ ಬೆಡ್ಶೀಟ್ಸ್ ಚೇಂಜ್ ಮಾಡುವಂಥದ್ದು.
ಇದೆಲ್ಲ ಮಾಡಾದ್ಮೇಲೆ ನಮಗೆ ನಾವು ಏನೋ ರಿವಾರ್ಡ್ ಕೊಡ್ಕೋಬೇಕು. ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ, ಒಂದು ಒಳ್ಳೆ ಮೂವಿ ನೋಡೋದು ಅಥವಾ ಏನೋ ಒಂದು ಡಿಶ್ ಮಾಡ್ಕೊಂಡು ತಿನ್ನೋದು, ನಮಗೇನು ಖುಷಿನೋ ಆ ರೀತಿ ಮಾಡ್ಕೋಬೇಕು. ಸೊ ಈ ರೀತಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ನಾವೊಬ್ಬರೇ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಟ್ರೈನ್ ಮಾಡ್ತಾಯಿದ್ರೆ ಈ ರೀತಿ ಪದೇ ಪದೇ, ಅಂದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಬೈದಾಕ್ಬಿಡ್ತೀವಿ, ಅಯ್ಯೋ ಹೀಗೆ ಅಂತ. ಅವ್ರಿಗೆ ಬಿಡಿಸಿ ಹೇಳಿ ಎಷ್ಟೋ ಸರಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ. ಈ ರೀತಿ ಮಾಡಿದ್ರೆ ನೀಟಾಗಿರುತ್ತೆ, ನನಗೂ ಸ್ಟ್ರೈನ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪಾರ್ಟ್ನರ್ಸ್ಗೆ, ಹಸ್ಬೆಂಡ್ಸ್ಗಳಿಗೆ ಕಿರ್ಚಿ ಹೇಳೋದ್ರಿಂದ ಜಗಳಗಳೇ ಜಾಸ್ತಿ. ನಾವು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀನಿ, ನೀವೆಲ್ಲ ಹಾಳು ಮಾಡಿಬಿಡ್ತೀರಾ ಹಾಗೆ ಹೀಗೆ ಅಂತ. ನಾನು ರೇಗ್ತೀನಿ, ಇಲ್ಲ ಅಂತಲ್ಲ, ಬಟ್ 99% ರೇಗಲ್ಲ. ಕೆಲವು ಸತಿ ನನಗೆ ತುಂಬ ಸಾಕಾಗೋಗಿದೆ. ನನಗೆ ಎಸ್ಪೆಷಲಿ ಬೆಡ್ಶೀಟ್ ಸುಕ್ಕಾಗಬಾರ್ದು. ನನಗೆ ಬೆಡ್ರೂಮಲ್ಲಿ ಬೆಡ್ಶೀಟ್ ಏನಾದರೂ ಹಿಂಗಂಗೆ ಓಡಾಡಿಕೊಂಡು ಸುಕ್ಕು ಮಾಡಿದ್ರೆ ಬೇಜಾರಾಗೋಗುತ್ತೆ. ನೀಟಾಗಿ ಮಲಗ್ತಾರ, ಎದ್ದು ಬಂದು ನೀಟಾಗಿ ಬೆಡ್ಶೀಟ್ನ ಮಡಚಿ ಎದ್ದು ಬರಬೇಕು. ಅಂದರೆ ಅವ್ರಿಗಷ್ಟು ಡಿಸಿಪ್ಲಿನ್ ಇರಬೇಕು ಅಷ್ಟೇ. ಸೊ ಮನೆಯವ್ರಿಗೂ ಟ್ರೈನ್ ಮಾಡಿಕೊಂಡು ಈ ರೀತಿ ಮನೇನ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಹೋಪ್ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಫ್ರೆಂಡ್ಸ್ ಹಸ್ಬೆಂಡ್ ತಂದಿರೋಂಥ ಡ್ರೆಸ್ಸು. ಇದು ಫುಲ್ ಸೆಟ್ಟು, ಟಾಪ್ ಇತ್ತು, ಬಾಟಮ್ ಇತ್ತು, ವೇಲ್ ಇದೆ. ಅದು ಡ್ರೆಸ್ ಹಾಕ್ಕೊಂಡಿದ್ನಲ್ಲ, ಮಾಡಿಸ್ತಾ ಪ್ಯಾಂಟ್ ಅಲ್ಲಿ ಆ ರೂಮಲ್ಲಿ ಇಟ್ಬಿಟ್ಟಿದ್ದೆ. ಆಮೇಲೆ ಟಾಪು ವೇಲನ್ನು ವೇಲ್ ಥರನೇ ಸೇಮ್ ಪ್ಯಾಂಟು. ಕಾಸ್ಟ್ ಎಷ್ಟು ಕೊಟ್ಟರು ಅಂತ ಕೇಳಲೂ ಇಲ್ಲ ನಾನು, ಯಾಕಂದರೆ ಟೈಮ್ ಬೇರೆ ಇರಲಿಲ್ಲ, ಅರ್ಜೆಂಟಲ್ಲಿ ಪಾಪ ಅವ್ರು ನನಗೇನೋ ನೆಮ್ಮದಿ, ಅವರು ತಂದಿದ್ದಾರೆ, ಅವರು ಇದ್ದಾಗಲೇ ಕೇಕ್ನ ಕಟ್ ಮಾಡೋಣ ಅಂತ. ತುಂಬ ಇಷ್ಟನೇ ಇಲ್ಲ ಅಂತಲೇ ಹೇಳ್ಬೋದು ನನಗೆ ಕೇಕ್ ಕಟ್ ಮಾಡೋದು. ಆದರೂ ಪಾಪ ಅವರು ಅರ್ಜೆಂಟಲ್ಲಿದ್ದರು, ತಂದರು, ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ನೋಡಿ, ಈ ರೀತಿ ವೇಲ್ ಬಂದಿದೆ, ಅದೊಂಥರ ಶ್ರಿಂಕ್ ಟೈಪು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. Happy birthday to you. Happy birthday to you. Happy birthday to you, Shweta. Happy birthday to you. ఏమో బుసబుసని అంతే. కట్ 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 చేయండి మీరే నలుగురు, పర్వాలేదు. ఆపెట్టు అమ్మకి, అమ్మకి ఆపెట్టు ఫస్ట్. తీసుకోమ్మ తల్లి, పాపం కాస్తా ఉండు, తీసుకో. తీసుకో పాపం, తిను, కాస్తా ఉండు. హ్యాపీ బర్త్డే. వాడు ఏం తిన్నాడా, వాడు వేసిండా ఆల్రెడీ. మా పతి దేవరు ఆడ నుంచి పెట్టుకోమ్మా, పెట్టుకోమ్మా, నీట్గా సీన్ రావాలా. చాక్లెట్ బాగుంది. హ్యాపీ బర్త్డే. యాడ్ నుంచి తీయాలను. తినండి, బ్రెడ్ అట్లా ఏ తినమ్మా, రేపు ఉపాసం ఉండు, తిని. బాగి కేక్ అండి, ಚಿಪ್ಸ್ ತಂಡ್ರ ಸ್ವೀಟ್ ತಿನ್ನಿ. ಓಕೆ ಫ್ರೆಂಡ್ಸ್, ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ರೀತಿಯೇ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡ್ತಾಯಿರಿ. ನಮಸ್ಕಾರ.